ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮೀಕಾಂತ್ ಗೌಡ, ಫುಡ್ ಟೆಕ್ನಾಲಜಿಸ್ಟ್. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಅದು ಪಾನಿಪುರಿ. ಇತ್ತೀಚೆಗೆ ಕರ್ನಾಟಕ ಆಹಾರ ಸುರಕ್ಷತಾ ಇಲಾಖೆ ಕರ್ನಾಟಕದಾದ್ಯಂತ 260 ಪಾನಿಪುರಿ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿ ಪರೀಕ್ಷೆ ನಡೆಸಿದ ನಂತರ ಅದರಲ್ಲಿ 69 ಸ್ಯಾಂಪಲ್ಸ್ ಫೇಲ್ ಆಗಿದೆ. 41 ಸ್ಯಾಂಪಲ್ಗಳಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಮತ್ತು ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಕಂಡು ಬಂದಿದ್ದರೆ, ಇನ್ನು ಉಳಿದ 18 ಸ್ಯಾಂಪಲ್ಗಳು ಲೋ ಕ್ವಾಲಿಟಿ ಆಫ್ ಮ್ಯಾನುಫ್ಯಾಕ್ಚರಿಂದ ಫೇಲ್ ಆಗಿದೆ. ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಕಲರ್ಸ್ ಯಾವಪ್ಪ ಅಂತ ಹೇಳಿದ್ರೆ ಬ್ರಿಲಿಯಂಟ್ ಬ್ಲೂ, ಟ್ಯಾಟ್ರಝೀನ್ ಆ್ಯಂಡ್ ಸನ್ಸೆಟ್ ಎಲ್ಲೋ ಅಂತಹ ಮಾರಕ ವಸ್ತುಗಳನ್ನು ಉಪಯೋಗಿಸಿದ್ದಾರೆ. ಮತ್ತು ಲೋ ಕ್ವಾಲಿಟಿ ಏನೇನು ಅಂತ ಹೇಳಿದ್ರೆ ಅದನ್ನು ತಯಾರಿಸುವ ವಿಧಾನ ಆಗಿರ್ಬೋದು, ಅದನ್ನು ಮಾರುವಂಥ ವ್ಯಕ್ತಿಯ ಹೈಜಿನ್ ಯಾವ ಥರ ಇರುತ್ತೆ, ಸ್ಥಳದ ಹೈಜಿನ್ ಯಾವ ಥರ ಇರುತ್ತೆ, ಅದರಲ್ಲಿ ಬಳಸುವಂಥ ಪಾತ್ರೆಗಳು ಯಾವ ಥರ ಇರುತ್ತೆ, ಮತ್ತು ಪೂರಿಯನ್ನು ತಯಾರಿಸೋದಕ್ಕೆ ಮೈದಾವನ್ನು ಕಲಿಸ್ತಾರೆ, ಯಾವ ರೀತಿ ಕಲಿಸ್ತಾರೆ ಅದನ್ನು ನೋಡಿದ್ರೆ ಯಾರು ಕೂಡ ತಿನ್ನೋಕ್ಕೂ ಮನಸ್ಸು ಬರೋದಿಲ್ಲ, ಆ ರೀತಿ ಇರುತ್ತೆ. ಸೊ ನೀವು ಪಾನಿಪುರಿ ತಿಂತಾ ಇದ್ದೀರಾ, ಇನ್ನು ಮುಂದೆ ತಿನ್ನಬೇಕಾ ಬೇಡವಾ ಅನ್ನೋದನ್ನು ಯೋಚನೆ ಮಾಡಿ. ಇದೇ ರೀತಿ ಹೆಚ್ಚಿನ ಫುಡ್ ಸೇಫ್ಟಿ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.